ಮೂಸಾ ನಬಿ ಮತ್ತು ಫಿರೌನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ 10ನೆಯ ಭಾಗದಲ್ಲಿ ಮೂಸಾ ನಬಿ ಅವರು ಒಬ್ಬರೇ ಈಜಿಪ್ಟ್ನತ್ತ ಪ್ರಯಾಣವನ್ನು ಬೆಳೆಸಿದ್ರು. ಈ ಸಂದರ್ಭದಲ್ಲಿ ಮೂಸಾ ನಬಿಯವರ ಕೋರಿಕೆಯ ಮೇಲೆ ಹಾರೂನ್ ನಬಿಯವರನ್ನು ಪ್ರವಾದಿಯಾಗಿ ಆಯ್ಕೆ ಮಾಡಿದ ತಕ್ಷಣ ಜಿಬ್ರಿಲ್ ಅಲೈಹಿಸ್ಸಲಾಂ ಅವರು ಹಾರೂನ್ ನಬಿಯವರ ಬಳಿ ಬಂದು ಈ ಒಂದು ವಿಷಯವನ್ನು ತಿಳಿಸ್ತಾರೆ. ಮೂಸಾ ನಬಿಯವರು ಬರುತ್ತಿದ್ದಾರೆ ಎಂದು ಅವರ ಜೊತೆ ಸೇರಿ ನೀವು ಕೂಡ ದೀನಿ ಬೋಧನೆಯನ್ನು ಇಳಿಯಬೇಕೆಂದು ಕರೆಯುತ್ತರು. ಆ ನಂತರ ಹಾರೂನ್ ನಬಿಯವರನ್ನು ಎತ್ತಿಕೊಂಡು ಬಂದು ನೈಲ್ ನದಿ ತೀರದ ಒಂದು ಜಾಗಕ್ಕೆ ಕೊಂಡೊಯ್ದು ತಲುಪಿದರು. ಅಷ್ಟೊತ್ತಿಗೆ ಮೂಸಾ ನಬಿಯವರು ಆ ಒಂದು ನದಿಗೆ ತಲುಪಿದ್ದರು. ಅಲ್ಲಿಂದ ಇಬ್ಬರು ತಮ್ಮ ಮನೆಗೆ ತೆರಳಿದರು. 10 ವರ್ಷಗಳ ಆನಂತರ ಮರಳಿ ಬಂದ ಮಗನನ್ನು ಕಂಡಾಗ ತಾಯಿ ಪ್ರಜ್ಞೆ ತಪ್ಪಿ ಬಿದ್ರು. ಅವರು ಮರಣ ಹೊಂದಿದರೆಂದು ಭಾವಿಸಿದ ಮಕ್ಕಳಿಬ್ಬರು ಅಳತೊಡಗಿದರು. ಜಿಬ್ರೀಲ್ ಬಂದು ಇವರು ಮೃತರಾಗಿಲ್ಲ, ಪ್ರಜ್ಞೆ ತಪ್ಪಿದ್ದು ಮಾತ್ರ, ನಿಮ್ಮ ಕಣ್ಣೀರನ್ನು ಅವರ ಮುಖಕ್ಕೆ ಬೀಳಿಸಿದರೆ ಎಚ್ಚರಗೊಳ್ಳುತ್ತಾರೆ ಎಂದರು. ಅವರಿಬ್ಬರು ಹಾಗೆ ಮಾಡಿದಾಗ ತಾಯಿಗೆ ಎಚ್ಚರವಾಯಿತು. ಮೂಸಾ ನಬಿಯವರು ಅದುವರೆಗೆ ನಡೆದ ಎಲ್ಲಾ ಘಟನೆಗಳನ್ನು ತಾಯಿಗೆ ವಿವರಿಸಿದರು. ಕೆಲವು ದಿನಗಳ ಕಾಲ ಮೂಸಾ ನಬಿಯವರು ರಾತ್ರಿ ಹೊತ್ತಲ್ಲಿ ನಗರ ಮತ್ತು ಫಿರೌನ್ ಅರಮನೆಯ ಬಳಿಯಲ್ಲಿ ಸುತ್ತಾಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಇದಾದ ಬಳಿಕ ಒಂದು ದಿನ ಅಣ್ಣ ಹಾರೂನ್ ನಬಿಯವರನ್ನು ಕರೆದುಕೊಂಡು ಹೋಗಿ ಫಿರೌನ್ ಮುಂದೆ ಹಾಜರಾದರು. ಅವರನ್ನು ಕಂಡ ಕೂಡಲೇ ಫಿರೌನಿಗೆ ಒಮ್ಮೆಲೆ ನಡುಕ ಹುಟ್ಟಿತು. ಮೂಸಾ ನಬಿಯವರ ಹೊಸ ತೇಜಸ್ಸು ಹಾಗೂ ಗಾಂಭೀರ್ಯ ತುಂಬಿತ್ತು. ಮೂಸಾ ನಬಿಯವರು ಫಿರೌನಿಗೆ ಉಪದೇಶ ನೀಡಿದರು. ಇಸ್ರೇಲ್ ವರ್ಗದ ಮೇಲಿನ ದಬ್ಬಾಳಿಕೆ ನಿಲ್ಲಿಸಬೇಕು, ಅವರನ್ನು ನನ್ನ ಜೊತೆ ಕಳುಹಿಸಬೇಕು, ಅವರಿಗೆ ನಾನು ಸ್ವತಂತ್ರದ ಜೀವನ ಅವಕಾಶವನ್ನು ಮಾಡಿಕೊಡುತ್ತೇನೆ, ನೀನು ದೇವ ಎಂಬ ವಾದವನ್ನು ಹಿಂತೆಗೆದುಕೊಳ್ಳಬೇಕು, ನಾನು ನೀನು ಹಾಗೂ ಜಗತ್ತಿನ ಎಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹು ಒಬ್ಬನೇ ದೇವನಾಗಿದ್ದು ಅವನಿಗೆ ಮಾತ್ರ ನಾವೆಲ್ಲರೂ ಕೂಡ ಆರಾಧಿಸಬೇಕು ಎಂದು ಮೂಸಾ ನಬಿಯವರು ಫಿರೌನ್ ಬಳಿ ಹೇಳ್ತಾರೆ. ಅದನ್ನು ತಿರಸ್ಕರಿಸುತ್ತಾ ಫಿರೌನ್ ವಾಗ್ವಾದಕ್ಕೆ ಇಳಿತಾನೆ. ಆದರೆ ಅವನ ಪ್ರತಿಯೊಂದು ಮಾತಿಗೂ ಮೂಸಾ ನಬಿಯವರು ಸಮರ್ಪಕವಾದಂತಹ ಉತ್ತರವನ್ನು ನೀಡಿದ್ರು. ಅವನ ಪ್ರತಿವಾದವನ್ನು ಹುಸಿಗೊಳಿಸಿದರು. ಫಿರೌನಿಗೆ ಮರು ಮಾತು ಇಲ್ಲದಾಗ ಸಿಟ್ಟು ಬಂತು. ಅವನು ಎದ್ದು ಬಂದು ಮೂಸಾ ನಬಿಯವರನ್ನು ವಧಿಸಲು ಮುಂದಾದನು. ಅಷ್ಟರಲ್ಲಿ ಮೂಸಾ ನಬಿಯವರು ಬೆತ್ತವನ್ನು ನೆಲಕ್ಕೆ ಇಟ್ಟಿದರು. ಅದು ಬುಸ್ಸೆಂದು ತಲೆಯುತ್ತಾ ಘಟ ಸರ್ಪವಾಗಿ ಮಾರ್ಪಟ್ಟಾಗ ಫಿರೌನ್ ಹೆದರಿ ಹಿಂಜರಿದನು. ಹಾವು ಇನ್ನಷ್ಟು ಭೀಕರ ರೂಪ ತಾಳುತ್ತಾ ಇಡೀ ಅರಮನೆಯನ್ನೇ ನುಂಗುವಷ್ಟು ದೊಡ್ಡದಾಗಿ ಬಾಯಿ ತೆರೆಯಿತು. ಹೆದರಿದ ಫಿರೌನ್ ಅಂಗಲಾಚಿದನು. ನನ್ನ ಪುತ್ರನೇ, ನಿನ್ನನ್ನು ನಾನು ಮುದ್ದಿನಿಂದ ಸಾಕಿಲ್ಲವೇ, ದಯವಿಟ್ಟು ನನ್ನನ್ನು ಉಳಿಸು ಎಂದು ಗೋಗೆರಿದನು. ಆಗ ಮೂಸಾ ನಬಿಯವರು ಸರ್ಪದ ತಲೆಯನ್ನು ಹಿಡಿದರು. ಅದು ಬೆತ್ತವಾಗಿ ಮಾರ್ಪಟ್ಟಿತು. ಫಿರೌನಿಗೆ ಈಗ ಸ್ವಲ್ಪ ಧೈರ್ಯ ಬಂತು. ಅವನು ಇದು ಒಳ್ಳೆಯ ಮಾಯಾಜಾಲ ಎಂದನು. ಆ ಕಾಲದಲ್ಲಿ ಹಗ್ಗ ಮತ್ತು ಬೆತ್ತವನ್ನು ನೆಲಕ್ಕೆಸೆದು ಹಾವಾಗಿ ತೋರಿಸುವ ಜಾದು ವಿದ್ಯೆ ಬಹಳ ಪ್ರಚಾರದಲ್ಲಿ ಇತ್ತು. ಆ ವಿದ್ಯೆಯಲ್ಲಿ ನಿಪುಣರಾದವರು ತುಂಬಾ ಜನರಿದ್ರು. ಪ್ರವಾದಿಗಳಿಗೆ ಸಮಕಾಲೀನ ಅತ್ಯುನ್ನತ ಬೌದ್ಧಿಕ ವಿದ್ಯೆಯನ್ನು ಮೀರಿಸುವ ಪವಾಡವನ್ನು ಕೊಡುವುದು ಅಲ್ಲಾಹನ ರೂಢಿಯಾಗಿತ್ತು. ಆದ್ದರಿಂದ ಮೂಸಾ ನಬಿಯವರಿಗೆ ಬೆತ್ತವನ್ನು ಹಾವಾಗಿಸುವ ಪವಾಡವನ್ನು ನೀಡಿದ್ದು ಸಮಕಾಲೀನ ಜಾದು ಹಾಗೂ ಆ ಪವಾಡ ಬಾಹ್ಯದಲ್ಲಿ ಒಂದೇ ತರ ಇರುವಂತಹ ಈ ಪವಾಡವನ್ನು ಜಾದು ಎಂದು ಹೇಳಿದರೆ ಜನರು ಪಕ್ಕನೆ ನಂಬುತ್ತಾರೆ ಎಂದಾಗಿತ್ತು ಫಿರೌನ್ನ ಮನದಿಂಗಿತ. ಕ್ರಾಂತಿಯು ಕಿಡಿ ಹದ್ದಿತು. ಈಜಿಪ್ಟಿನ ಪ್ರಧಾನ ನಗರವಿಡೀ ಈಗ ಇದೇ ಸುದ್ದಿ. ಕ್ರಮೇಣ ದೇಶದ ಉದ್ದಗಲಕ್ಕೂ ಈ ಸುದ್ದಿ ವ್ಯಾಪಿಸಿತು. ಇಸ್ರೇಲ್ ವರ್ಗದವರು ತಮ್ಮ ವಿಮೋಚಕ ಬಂದುದಕ್ಕಾಗಿ ತುಂಬಾ ಸಂತೋಷ ಪಟ್ಟರು. ದಿನನಿತ್ಯ ಹಲವು ಸಂಭವಗಳು ನಡೆದವು. ಮೂಸಾ ನಬಿ ಮತ್ತು ಹಾರೂನ್ ನಬಿಯವರು ದಿನಾಲು ಜನರಿಗೆ ಬೋಧನವನ್ನು ನೀಡತೊಡಗಿದರು. ಫಿರೌನ್ನ ಬಳಿಯೂ ದಿನಾಲು ಹೋಗಿ ಅವರನ್ನು ಸತ್ಯದ ಹಾದಿಗೆ ಕರೆದರು. ದಿನ ಕಳೆದಂತೆ ದೇಶದ ಇತಿಹಾಸವನ್ನೇ ಬದಲಿಸುವ ಮಹಾಕ್ರಾಂತಿಯು ಬಲಗೊಳ್ಳುತ್ತಾ ಬಂತು. ಫಿರೌನ್ ತನ್ನ ಅಧಿಕಾರ ಉಳಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದಾಗ ಮೂಸಾ ನಬಿಯವರು ನೀನು ಸತ್ಯ ದಾರಿ ಸ್ವೀಕರಿಸುವುದಾದರೆ ಅಧಿಕಾರವನ್ನು ನಿನಗೆ ಬಿಟ್ಟುಕೊಡುತ್ತೇನೆ ಎಂದು ಹೇಳಿದರು. ಇದರಿಂದ ಪ್ರಭಾವಿತರಾದ ಫಿರೌನ್ ಇಸ್ಲಾಂ ಧರ್ಮ ಸ್ವೀಕರಿಸುವುದು ಒಳ್ಳೆಯದು ಎಂದು ಕೂಡ ಆಲೋಚಿಸಿದರು. ಆದರೆ ಮಂತ್ರಿ ಪರಮ ದುಷ್ಟನಾದ ಹಾಮಾನನು ಫಿರೌನ್ನ ಮನಸ್ಸನ್ನು ಬದಲಾಯಿಸಿಬಿಟ್ಟನು. ಅರಾಧ್ಯನಾಗಿದ್ದ ನೀನು ಆರಾಧಕನಾಗುವುದೇ ಎಂದು ಹೇಳಿದನು. ಅವನ ಮಾತಿನ ಮೋಡಿಗೆ ಬಲಿ ಬಿದ್ದು ಫಿರೌನ್ ತನ್ನ ನಿರ್ಧಾರವನ್ನು ಹಿಂತೆಗೆದುಕೊಂಡನು. ಈ ಇಬ್ಬರು ಪ್ರವಾದಿಯನ್ನು ಉಪಾಯದಿಂದ ಕೊಲ್ಲುವಂತೆ ಅವನು ಗುಟ್ಟಿನಲ್ಲಿ ಹಾಮಾನಿಗೆ ಆದೇಶ ಕೊಟ್ಟನು. ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂಬುದನ್ನು ಆತ ಅರಿತಿದ್ದನು.
ಹಾಗೆ ಒಂದು ದಿನ ಪ್ರವಾದಿಯವರು ಒಂದು ಕಡೆ ನಡೆದುಕೊಂಡು ಹೋಗುತ್ತಿದ್ರು. ಹಾಮಾನ್ನ ನೇತೃತ್ವದ ಫಿರೌನಿಗೆ ಪೂಜೆ ಮಾಡುತ್ತಿರುವ ಒಂದು ಗುಂಪನ್ನು ಕಂಡರು. ಇವರು ಇದೇ ರೀತಿ ಅಲ್ಲಾಹುವಿಗೆ ಆರಾಧಿಸುತ್ತಿದ್ರೆ ಎಷ್ಟು ಚೆನ್ನಾಗಿತ್ತು ಎಂದು ಮೂಸಾ ನಬಿಯವರು ಹೇಳಿದಾಗ, ಕುಪಿತನಾದ ಹಾಮಾನನು, ನಾನು ನಿನ್ನ ಅಲ್ಲಾಹನಿಗೆ ಆರಾಧಿಸುವ ಆಸೆಯನ್ನು ಬಿಟ್ಟು ಬಿಡು, ನೆರೆತ ಕೂದಲನ್ನು ಬಿಳಿ ಮಾಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ನನ್ನನ್ನು ಪರಿವರ್ತಿಸಲು ನಿನ್ನಿಂದ ಸಾಧ್ಯವಿಲ್ಲ ಎಂದನು. ಆಗ ಮೂಸಾ ನಬಿಯವರು ಅಲ್ಲಾಹನಿಗೆ ನೆರೆತ ಕೂದಲನ್ನು ಬಿಳಿ ಮಾಡಲು ಸಾಧ್ಯ ಎನ್ನುತ್ತಾ ಅಲ್ಲಿಂದ ಮುಂದಕ್ಕೆ ಸಾಗಿದರು. ಅವರಿಬ್ಬರನ್ನು ಉಪಾಯದಿಂದ ಕೊಲ್ಲಿಸಲು ಇದು ತಕ್ಕ ಸಂದರ್ಭ ಅಂದುಕೊಂಡ ಹಾಮಾನನು ಕೆಲವು ಸೈನಿಕರನ್ನು ಅವರ ಹಿಂದೆ ಕಳುಹಿಸಿದನು. ಸ್ವಲ್ಪ ಹೊತ್ತಿನ ನಂತರ ಜೋರಾಗಿ ಗಾಳಿ ಮಳೆ ಬೀಸತೊಡಗಿತು. ಪ್ರವಾದಿ ಇಬ್ಬರು ಓರ್ವ ಮುದುಕಿಯ ಮನೆಯಲ್ಲಿ ಆಶ್ರಯ ಪಡೆದರು. ಅವರಿಬ್ಬರು ಅಲ್ಲಿ ದಣಿವರಿಸಲು ಮಲಗಿದಾಗ ಇಬ್ಬರಿಗೂ ಕೂಡ ನಿದ್ದೆ ಬಂತು. ಇದನ್ನರಿತ ಹಾಮಾನನು ಸೈನಿಕರು ಇದುವೇ ತಕ್ಕ ಸಮಯವೆಂದು ಬಗೆದು ಖಡ್ಗ ಹಿಡಿದುಕೊಂಡು ಅತ್ತ ಸಾಗಿದರು. ಆದರೆ ಅಷ್ಟರಲ್ಲಿ ಮೂಸಾ ನಬಿಯವರ ಬೆತ್ತವು ಸರ್ಪವಾಗಿ ಬದಲಾಗಿ ಸೈನಿಕರ ಮೇಲೆ ಆಕ್ರಮಣ ನಡೆಸಿ 7 ಸೈನಿಕರನ್ನು ಕೊಂದು ಹಾಕಿತು. ಉಳಿದವರು ಓಡಿ ಹೋದರು. ಒಮ್ಮೆ ಫಿರೌನ್ ಒಂದು ಸಭೆ ನಡೆಸಿ ಪ್ರವಾದಿಗಳಿಬ್ಬರನ್ನು ಹತ್ತಿಕ್ಕಲು ಉಪಾಯವೇನೆಂದು ಸಮಾಲೋಚನೆ ನಡೆಸಿದರು. ಇಬ್ಬರನ್ನು ಕೊಳ್ಳುವುದಲ್ಲದೆ ಅನ್ಯ ಮಾರ್ಗವಿಲ್ಲ ಎಂಬ ಅಭಿಪ್ರಾಯ ಎದ್ದು ಬಂದಿತು. ಆಗ ಹಿಂದೆ ಮೂಸಾ ನಬಿಯವರಿಗೆ ದೇಶ ಬಿಟ್ಟು ಹೋಗುವಂತೆ ಸಲಹೆ ನೀಡಿದ್ದ ಹಿರ್ಕಿಲ್ ಎಂಬ ವ್ಯಕ್ತಿ ಅದನ್ನು ಎದುರಿಸಿದಾಗ ಅವರು ಒಳಗಿಂದೊಳಗೆ ಸತ್ಯ ವಿಶ್ವಾಸಿಯಾಗಿದ್ದಾರೆ ಎಂದು ಹೇಳಿದರು. ಅವರಿಬ್ಬರನ್ನು ವಧಿಸಿದರೆ ನಮ್ಮ ಕಡೆ ಸತ್ಯ ಇಲ್ಲ ಎಂದು ಪ್ರಜೆಗಳು ಭಾವಿಸುತ್ತಾರೆ. ಆದ್ದರಿಂದ ಪ್ರಜೆಗಳೆಲ್ಲ ಅವರಿಬ್ಬರು ಇಲ್ಲದಿದ್ದರೂ ಅವರ ಧರ್ಮವನ್ನು ಅವಲಂಬಿಸುವ ಅಪಾಯವಿದೆ. ಆದ್ದರಿಂದ ಅವರಿಬ್ಬರನ್ನು ತಾತ್ವಿಕವಾಗಿ ಸೋಲಿಸಿ ಪರಾಜಯಗೊಳಿಸುವುದೇ ಬುದ್ಧಿವಂತಿಕೆ. ಅವರ ದೊಡ್ಡ ಶಕ್ತಿ ಎಂದರೆ ಬೆತ್ತವನ್ನು ಹಾವಾಗಿ ಪರಿವರ್ತಿಸುವುದು. ನಾವು ಅದೇ ವಿದ್ಯೆಯಿಂದ ಅವರನ್ನು ಸೋಲಿಸಿದರೆ ಅವರಿಬ್ಬರ ಆಟ ಅಲ್ಲಿಗೆ ಮುಕ್ತಾಯವಾಗುತ್ತದೆ. ನಮ್ಮ ದೇಶದಲ್ಲಿ ಅದೆಷ್ಟೋ ನಿಪುಣ ಜಾದುಗಾರರು ಇದ್ದಾರೆ. ಅವರನ್ನು ಕರೆಸಿ ಒಂದು ಸ್ಪರ್ಧೆ ಏರ್ಪಡಿಸೋಣ. ವಾಸ್ತವದಲ್ಲಿ ಇದು ಹಿರ್ಕಿಲ್ನ ಉಪಾಯವಾಗಿತ್ತು. ಜಾದುಗಾರರಿಗೆ ಪವಾಡವನ್ನು ಸೋಲಿಸಲು ಸಾಧ್ಯವಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಆದ್ದರಿಂದಲೇ ಸಾರ್ವಜನಿಕವಾಗಿ ಫಿರೌನ್ನ ಜಾದುಗಾರರು ಸೋತು ಜನರಿಗೆ ಸತ್ಯ ಮನವರಿಕೆಯಾಗಬಹುದು ಎಂಬುದಾಗಿತ್ತು ಹಿರ್ಕಿಲ್ನ ಉದ್ದೇಶ. ಅವರ ಈ ಒಂದು ಉದ್ದೇಶವನ್ನು ಅರಿತಿರದ ಫಿರೌನ್ ಅದಕ್ಕೆ ಒಪ್ಪಿಕೊಂಡನು. ಹಿರ್ಕಿಲ್ ಹೇಳಿದ್ದು ಸರಿ ಎಂದನು. ಆಗ ಹಿರ್ಕಿಲ್ ಹೇಳಿದರು, ಸ್ಪರ್ಧೆಯು ಸಾರ್ವಜನಿಕರನ್ನು ಒಟ್ಟು ಸೇರಿಸಿ ನಡೆಸಬೇಕು. ಇಡೀ ದೇಶದ ಮೂಲೆ ಮೂಲೆಗೂ ಸುದ್ದಿ ಹಬ್ಬಿಸಿ ಸಾಧ್ಯವಿದ್ದಷ್ಟು ಜನರನ್ನು ಸೇರಿಸಬೇಕು. ಆಗ ಹೆಚ್ಚಿನ ಜನರಿಗೆ ಇವರಿಬ್ಬರ ಪರಾಜಯವನ್ನು ಕಾಣಲು ಸಾಧ್ಯವಾಗುತ್ತದೆ. ಶಹಬಾಸ್, ಒಳ್ಳೆಯ ಅಭಿಪ್ರಾಯ, ಹಾಗೆಯೇ ಆಗಲಿ, ಎಲ್ಲ ಕಡೆ ಸುದ್ದಿ ಹಬ್ಬಿಸಿರಿ, ನಾಳೆಯಿಂದಲೇ ಕಾರ್ಯಕ್ರಮಕ್ಕೆ ಸಿದ್ಧವಾಗಿರಿ ಎಂದನು ಫಿರೌನ್. ಮೂಸಾ ನಬಿಯವರು ಬೋಧನೆಗೆ ಬಂದಾಗ ಅವರಿಗೆ ಸ್ಪರ್ಧೆಯ ನಿರ್ಧಾರವನ್ನು ತಿಳಿಸಿದಾಗ ಅವರು ಅದಕ್ಕೆ ಒಪ್ಪಿಕೊಂಡರು. ಒಂದು ದಿನ ನಿಗದಿಪಡಿಸಲಾಯಿತು. ವಿಶಾಲವಾದ ಒಂದು ಮೈದಾನವನ್ನು ನಿಗದಿಪಡಿಸಲಾಯಿತು. ದೇಶದ ಹೆಸರಾಂತ ಜಾದುಗಾರರಿಗೆ ಫಿರ್ಔನ್ ಆಹ್ವಾನ ನೀಡಿದನು. ಗೆದ್ದರೆ ಎಲ್ಲರಿಗೂ ಕೂಡ ರಾಜ ಸನ್ನಿಧಿಯಲ್ಲಿ ಉನ್ನತ ಹುದ್ದೆ ನೀಡುವ ವಾಗ್ದಾನವನ್ನು ಮಾಡಿದನು. ನುರಿತವಾದ ಜಾದುಗಾರರು ರಾಜಧಾನಿಗೆ ಆಗಮಿಸಿದರು. ನಿಗದಿತ ದಿನದಂದು ಲಕ್ಷಾಂತರ ಜನರು ಸೇರುವ ಎಲ್ಲಾ ಲಕ್ಷಣಗಳು ಗೋಚರಿಸಿದವು. ಜನರ ಉತ್ಸಾಹ ಮಿರಿಮೀರಿತ್ತು. ಈ ಮಧ್ಯೆ ಅತ್ಯಂತ ನುರಿತವಾದ ಕೆಲವು ಜಾದುಗಾರರಿಗೆ ಪ್ರವಾದಿಗಳಿಬ್ಬರು ನಿದ್ದೆಯಲ್ಲಿರುವಾಗ ಅವರ ಬೆತ್ತವು ಅದ್ಭುತ ತೋರುತ್ತದೆ ಎಂಬ ಮಾಹಿತಿ ಸಿಕ್ಕಿತು. ನಿದ್ದೆಯಲ್ಲಿರುವಾಗ ಜಾದು ಮಾಡಲು ಸಾಧ್ಯವೇ ಇಲ್ಲ ಎಂಬುದು ಅವರಿಗೆ ಅರಿವಿತ್ತು. ಆದ್ದರಿಂದ ಅವರು ಹೆದರಿಕೊಂಡು ನಾವು ಜಾದು ಸ್ಪರ್ಧೆಗೆ ನಿಲ್ಲುವುದಿಲ್ಲ, ಮರಳಿ ಹೋಗುತ್ತೇವೆ ಎಂದಾಗ ಫಿರೌನ್ ಕುಪಿತನಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸದೆ ಹೋಗುವವರಿಗೆ ಮರಣ ದಂಡನೆ ವಿಧಿಸುತ್ತೇನೆ ಎಂದಾಗ ಗದ್ಯಂತರವಿಲ್ಲದೆ ಜಾದುಗಾರರು ನಿಲ್ಲಬೇಕಾಯಿತು. ಸ್ಪರ್ಧೆಯ ದಿನ ಬಂದೇ ಬಿಟ್ಟಿತು. ವಿಶಾಲವಾದ ಮೈದಾನದಲ್ಲಿ ಲಕ್ಷಾಂತರ ಜನರು ಸೇರಿದರು. ಸ್ಪರ್ಧೆಗೆ ನಿರ್ಧರಿಸಲಾಗಿದ್ದ ಅಂಕಣದಲ್ಲಿ ಒಂದು ಕಡೆ 100 ಜಾದುಗಾರರು ಹಗ್ಗ ಮತ್ತು ಬೆತ್ತಗಳನ್ನು ಹಿಡಿದು ನಿಂತರು. ಮತ್ತೊಂದು ಅಂಕಣದಲ್ಲಿ ಮೂಸಾ ನಬಿಯವರು ಬೆತ್ತವನ್ನು ಹಿಡಿದುಕೊಂಡು ನಿಂತರು. ಮೊದಲು ಹಾಕುವುದು ಯಾರು ಎಂದು ಮೂಸಾ ನಬಿಯವರು ಕೇಳಿದಾಗ, ನೀವೇ ಹಾಕಿ ಎಂದು ಮೂಸಾ ನಬಿಯವರು ಹೇಳಿದರು. ಅಷ್ಟರಲ್ಲಿ ಅವರೆಲ್ಲರೂ ಹಗ್ಗ ಮತ್ತು ಬೆತ್ತವನ್ನು ನೆಲಕ್ಕೆಸೆದರು. ತಕ್ಷಣ ಅವೆಲ್ಲ ಹಾವುಗಳಂತೆ ಕಾಣಿಸತೊಡಗಿತು. ಅಷ್ಟರಲ್ಲಿ ಮೂಸಾ ನಬಿಯವರು ತನ್ನ ಬೆತ್ತವನ್ನು ನೆಲಕ್ಕೆಸೆದಾಗ ಅದು ಭೀಕರ ಸರ್ಪವಾಗಿ ಮಾರ್ಪಟ್ಟಿತು. ಜಾದುಗಾರರ ಎಲ್ಲ ಹಾವುಗಳನ್ನು ಒಂದೊಂದಾಗಿ ನುಂಗತೊಡಗಿತು. ಕೆಲವೇ ಅವಧಿಯೊಳಗೆ ಅವರು ನೆಲಕ್ಕೆ ಹಾಕಿದಾಗ ಒಂದೇ ಒಂದು ಬೆತ್ತವಾಗಲಿ ಹಗ್ಗವಾಗಲಿ ಅಲ್ಲಿ ಕಾಣಿಸದಂತೆ ಎಲ್ಲವನ್ನು ಮೂಸಾ ನಬಿಯವರ ಹಾವು ನುಂಗಿ ಹಾಕಿತ್ತು. ಮೂಸಾ ನಬಿಯವರು ಅದರ ತಲೆಯನ್ನು ಹಿಡಿದಾಗ ಅದು ಮತ್ತೆ ಬೆತ್ತವಾಗಿ ಮಾರ್ಪಟ್ಟಿತು. ಜಾದುಗಾರರಿಗೆ ಮೂಸಾ ನಬಿಯವರ ಜಾದು ಅಲ್ಲ, ನಿಜವಾದ ಪವಾಡ ಎಂದು ಮನವರಿಕೆಯಾಯಿತು. ಯಾಕೆಂದರೆ ಜಾದುವಿನಲ್ಲಿ ಕೇವಲ ತೋರಿಕೆ ಮಾತ್ರವೇ ಹೊರತು ಅಲ್ಲಿ ನಿಜವಿರುವುದಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಒಂದು ವೇಳೆ ಒಂದು ಹಾವು ಇನ್ನೊಂದು ಹಾವನ್ನು ನುಂಗಿ ತಂದರೆ ಜನರ ಕಣ್ಣಿಗೆ ತೋರಿಸಿದರೂ ಅಲ್ಲಿ ವಾಸ್ತವದಲ್ಲಿ ನುಂಗಲ್ಪಟ್ಟ ವಸ್ತು ಹಾಗೆ ಇರುತ್ತದೆ, ಅದು ಮಾಯವಾಗುವುದಿಲ್ಲ. ಆದರೆ ಮೂಸಾ ನಬಿಯವರ ಹಾವು ನುಂಗಿದ್ದ ಆ ಜಾದುಗಾರರ ಹಗ್ಗಗಳು ಬೆತ್ತಗಳು ಅಲ್ಲಿ ನಾಪತ್ತೆಯಾಗಿದ್ದವು.
ಆದ್ದರಿಂದ ಅವುಗಳನ್ನು ಅದು ನಿಜವಾಗಿಯೂ ನುಂಗಿತು ಎಂಬುದು ಅವರಿಗೆ ಖಚಿತವಾಗಿತ್ತು. ಇಂತಹ ಅದ್ಭುತ ಕೃತ್ಯವು ಜಾದುವಿನಿಂದ ನಡೆಯಲು ಸಾಧ್ಯವಿಲ್ಲ, ಪವಾಡದಿಂದ ಮಾತ್ರ ಸಾಧ್ಯ ಎಂಬುದು ಅವರಿಗೆ ಖಚಿತವಾಯಿತು. ಮತ್ತೆ ಅವರು ತಡ ಮಾಡಲಿಲ್ಲ. ನಾವು ಮೂಸಾ ನಬಿಯವರ ಧರ್ಮವನ್ನು ಸ್ವೀಕರಿಸುತ್ತೇವೆ ಎಂದು ಘೋಷಿಸಲ್ಪಟ್ಟರು. ಕುಪಿತನಾದ ಫಿರೌನ್ ಅವರಿಗೆ ದಬಾಯಿಸಿದನು. ನನ್ನ ಅನುಮತಿ ಇಲ್ಲದೆ ಅವರ ಧರ್ಮ ಸೇರಿದ್ದೀರಾ? ಈಗ ಗೊತ್ತಾಯಿತು, ಇದು ನೀವು ಮತ್ತು ಮೂಸಾ ಸೇರಿ ನಡೆಸಿದ ನಾಟಕ. ಮೂಸಾ ನಿಮ್ಮ ಜಾದುವಿನ ಗುರು ಎಂದನು. ಆದರೆ ನವ ಮುಸಲ್ಮಾನರು ಜಗ್ಗಲಿಲ್ಲ. ಕೋಪದಿಂದ ಕಿಡಿಯಾದ ಫಿರೌನ್ ನಿಮ್ಮನ್ನು ಕೈಕಾಲು ಕತ್ತರಿಸಿ ನೇಣು ಹಾಕುತ್ತೇನೆ ಎಂದು ಆಕ್ರೋಶಿಸಿದನು. ಮುಂದೆ ಏನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಷ್ಟರವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ.